ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಚಾರ ದೆವ್ವಗಳ ಕುರಿತು. ನಿನ್ನೆ ಸಹ ದೆವ್ವಗಳ ಕುರಿತು ಮಾತಾಡ್ತೀವಿ. ದೆವ್ವಗಳ ಕುರಿತು ಏನು ನಾನು ಯಾವ ರೀತಿ ಹುಡುಕಿದೆ, ಅದು ಹೆಂಗೆ ವಿಫಲವಾಯಿತು ನಿಮ್ಗೆ ಹೇಳಿದ್ದೀನಿ. ಈಗ ಅದಕ್ಕೆ ಸಂಬಂಧಪಟ್ಟೆ ನಾನು ಎರಡನೇ ವಿಚಾರ ಹೇಳ್ತೀನಿ ದೆವ್ವಗಳ ಕುರಿತು. ಈ ವಿಚಾರ ಹೇಳಕ್ಕೆ ಮುಂಚೆ ನಿಮಗೆ ಒಂದು ಹೇಳ್ತಾನೆ ಇದ್ದೀನಿ ಪದೇ ಪದೇ. ನಾವು ಈ 3 ದಿನಗಳ ಉಪವಾಸ ದೀಕ್ಷೆಯನ್ನು ಹಮ್ಮಿಕೊಂಡು ತನ್ಮೂಲಕ ಆರೋಗ್ಯ ಕ್ರಾಂತಿ ಸಮಾಜದಲ್ಲಿ ಉಂಟು ಮಾಡುವ ಒಂದು ಮಹತ್ತರವಾದ ಆಶಯವನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ನೈತಿಕ ಬೆಂಬಲ ಬಯಸ್ತಾ ಇದ್ದೀನಿ. ಯಾವ ಥರ ನೈತಿಕ ಬೆಂಬಲ? ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಶೇರ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ, ಕಾಮೆಂಟ್ ಮಾಡುವ ಮೂಲಕ, ನಿಮ್ಮ ಸ್ನೇಹಿತರಿಗೆ ಹೇಳಿ ನಮಗೆ ಸಬ್ಸ್ಕ್ರೈಬ್ ಮಾಡಿಸುವ ಮೂಲಕ ನೈತಿಕ ಬೆಂಬಲ ಬಯಸ್ತಾ ಇದ್ದೀನಿ. ಈಗ ನೇರವಾಗಿ ವಿಚಾರಕ್ಕೆ ಬಂದರೆ, ಈಗ ನಿಮಗೆ ನಾನು ನಿನ್ನೆ ಹೇಳಿದ್ದೆ, ಏನು ಒಂದು ದೆವ್ವಗಳನ್ನ ಹುಡುಕಕ್ಕೆ ಹೋಗಿ ಯಾವ ರೀತಿ ವಿಫಲವಾಯಿತು ಅಂತ ನಾನು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ. ಅದು ನಡೆದಿದ್ದು ನನಗೆ ತಿಳಿದ ಮಟ್ಟಿಗೆ 1980 ಅಂತ ಕಾಣ್ತದೆ, ನನಗೆ ಡೇಟ್ ನೆನಪಿಲ್ಲ. ಆ ಸಮಯದಲ್ಲಿ ಆ ದೆವ್ವಗಳ ಬಗ್ಗೆ ಹುಡುಕಾಟವಾದಲ್ಲಿ ನಾನು ವಿಫಲವಾದೆ. ನಂಬಿಕೆ ಇತ್ತು, ಬಟ್ ಅದರ ಕಡೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದಾದ ನಂತರ ಸುದೀರ್ಘಾವಧಿ ಈ ದೆವ್ವಗಳ ಕುರಿತು ಅಥವಾ ದೇವರ ಕುರಿತು ಅಥವಾ ಆಧ್ಯಾತ್ಮಿಕ ಚಿತ್ರಗಳ ಕುರಿತು ನಾನು ದೂರಳಿದ್ದೆ. ನಾನು ಹೆಚ್ಚಿಗೆ ನನ್ನನ್ನು ತೊಡಗಿಸ್ಕೊಂಡಿದ್ದು ಸಾಮಾಜಿಕ ವಿಚಾರಗಳಲ್ಲಿ, ರಾಜಕೀಯ ವಿಚಾರಗಳಲ್ಲಿ. ನಂತರ ಬರ್ತಾ ಸಾಹಿತ್ಯಕ್ಕೆ ಬಂತದ್ದು. ಈ ಮಧ್ಯೆ ಆ ದೆವ್ವದ ಕುರಿತು ಅಥವಾ ದೇವರ ಕುರಿತು ಅಥವಾ ಆಧ್ಯಾತ್ಮಿಕ ಚಿತ್ರಗಳ ಕುರಿತು ನಾನು ಹೆಚ್ಚಿಗೆ ಯೋಚನೆ ಮಾಡಿರಲಿಲ್ಲ. ಆ ಯೋಚನೆ ಮಾಡುವ ಸಂದರ್ಭ ಬಂದಿದ್ದು 1992 ಅಂತ ಕಾಣ್ತದೆ. ನಂತರ ಸುದೀರ್ಘಾವಧಿ ಅಂದರೆ ಸುಮಾರು 80ರಿಂದ ನಾನು ಮತ್ತೇನು ಮಾಡಲಿಲ್ಲ, 96 ಅಂದರೆ ಸುಮಾರು ಐ ಥಿಂಕ್ 16 ವರ್ಷಗಳ ನಂತರ ಮತ್ತೆ ದೆವ್ವಗಳ ಕುರಿತು ಯೋಚನೆ ಮಾಡುವಂಥ ಪ್ರಸಂಗ ಒಂದು ಬಂತು. ಅದು ಯಾವ ಥರ ಪ್ರಸಂಗ ಬಂತು, ಯಾವ ಥರ ಅದ್ರ ಕುರಿತು ಆಮೇಲೆ ಹೇಳ್ತೀನಿ. ಈ ನೇರ ಪ್ರಯತ್ನಕ್ಕೆ ಏನು ಮಾಡಿದೆ ಅಂತ ನಾನು ಬರ್ತಾಯಿದ್ದೀನಿ. ಇದಕ್ಕೆ ಮೂಲ ಕಿಲಿಯನ್ ಎಂಬ ವಿಜ್ಞಾನಿ, ರಷ್ಯನ್ ವಿಜ್ಞಾನಿ, ಅವರು ಕಂಡುಹಿಡಿತಕ್ಕಂಥ ಈ ಕಾಂತಿ ವಲಯದ ನಂತರ ಭಾಗವೇ ಈ ದೆವ್ವದ ಕುರಿತು. ಅವರು ಯಾವ ಥರ ಕಂಡುಹಿಡಿದ್ರು, ಏನಾಯಿತು, ಅದು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಅದು ಬೇರೆ, ನೇರವಾದ ಪ್ರಯತ್ನಕ್ಕೆ ಬರ್ತಾಯಿದೆ. ಇದು ವೈಜ್ಞಾನಿಕ, ಇದರಲ್ಲಿ ಏನು ಮುಚ್ಚು ಬರೆಯಲಿಲ್ಲ. ನಾನು ಈ ದೆವ್ವ ನೋಡೋಕ್ಕೆ ಯಾವ ಥರ ನೋಡ್ಬೋದು, ದೆವ್ವದ ಸ್ವರೂಪ ಏನು ಅಂತ ಆ ವಿಧಾನಗಳ ಕುರಿತು ಚೆನ್ನಾಗಿ ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡಿದ ನಂತರ ಏನು ಮಾಡಿದೆ, ಇನ್ನು ಪ್ರಾಕ್ಟಿಕಲಿ ನೋಡಬೇಕು ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಐ ಥಿಂಕ್ 1996ರಲ್ಲಿ ಸರಿ ಆಯಿತು. ಅದಕ್ಕೆ ಏನು ಮಾಡಿದೆ, ಒಂದು ಬಹುಶಃ ಅದು ಮಧ್ಯಾಹ್ನ ಅವತ್ತು ನಾನು ಎಲ್ಲ ಬಾಗಿಲು ಹಾಕ್ಕೊಂಡು ಒಂದು ರೂಮಲ್ಲಿ ನಿಶ್ಶಬ್ದವಾಗಿ ಕೂತ್ಕೊಂಡೆ. ದೊಡ್ಡ ಕನ್ನಡಿ ಅದ್ರ ಮುಂದೆ ಎಷ್ಟು ಸ್ವಲ್ಪ ಅಂತರ ಇರ್ತದೆ, ಸ್ವಲ್ಪ ದೂರ ಕೂತ್ಕೋಬೇಕಾಗ್ತದೆ. ದೂರ ಕೂತ್ಕೊಂಡ ನಂತರ ಸುಮಾರು ಕನ್ನಡಿಯಿಂದ ಸುಮಾರು ಒಂದು 2.5-3 ಅಡಿಗಳ ದೂರ ಕೂತ್ಕೊಂಡು, ನನ್ನ ಮುಖ ಕರೆಕ್ಟಾಗಿ ಕಾಣುವ ರೀತಿಯಲ್ಲಿ ಕೂತ್ಕೊಂಡು, ನನ್ನ ಮುಖ ಅಂದರೆ ನನ್ನ ತಲೆ ಸುತ್ತೂರ ನನ್ನ ದೃಷ್ಟಿಯನ್ನು ಕೇಂದ್ರೀಕರಣ ಮಾಡಿದೆ. ಕೇಂದ್ರೀಕರಿಸಿದಾಗ ಕಾಂತಿ ವಲಯ ಗೋಚರವಾಯಿತು. ಆ ಕಾಂತಿ ವಲಯ ಯಾವ ಥರ ಗೋಚರವಾಯಿತು ಎಂಬುದನ್ನು ನಂತರ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು, ಅದು ಈಗ ಸದ್ಯಕ್ಕೆ ಬೇಡ. ಅದು ಕಾಂತಿ ವಲಯ ಅಂದರೆ ನಮ್ಮ ದೇಹದ ಸುತ್ತು ಸ್ವಲ್ಪ ಒಂದು ಅರ್ಧ ಇಂಚು, 2 ಇಂಚು ಅಷ್ಟು ಒಂದು ಕಾಂತಿ ನಮ್ಗೆ ಕಂಡು ಬರ್ತದೆ. ಅದು ಸುಲಭವಾಗಿ ತಲೆ ಸುತ್ತು ಕಂಡು ಬರ್ತದೆ. ಎಲ್ಲ ಇಡೀ ದೇಹದಲ್ಲೇ ಕಂಡು ಬರ್ತದೆ, ತಲೆ ಸುತ್ತು ಬೇಗ ಕಂಡು ಬರ್ತದೆ. ಆ ಕಾಂತಿಯನ್ನು ಒಂದು ಹೆಚ್ಚಿಗೆ ಪ್ರಯತ್ನ ಬೇಕಾಗಿಲ್ಲ,
1 ನಿಮಿಷ 2 ನಿಮಿಷಗಳಲ್ಲಿ ನಮಗೆ ಅದು ಕಂಡು ಬರ್ತದೆ. ಅದನ್ನು ಹಾಗೆಯೇ ಗಮನಿಸ್ತಾ ಇದ್ದೆ. ಯಾವುದನ್ನು? ನನ್ನ ತಲೆಯ ಸುತ್ತ ಇರುವ ಕಾಂತಿ ವಲಯವನ್ನು. ಅದು ಇಂಗ್ಲೀಷಲ್ಲಿ ಆರಿಕ್ ಫೀಲ್ಡ್ ಅಂತ ಹೇಳ್ತೀವಿ. AURIC ಫೀಲ್ಡ್, ಆರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ಹಾಗೆ ನೋಡ್ತಾ ಇದ್ದೆ. ನೋಡ್ತಾ ಬಹುಶಃ ನನಗೆ ನೆನಪಿಲ್ಲ, ಒಂದು 5 ರಿಂದ 10 ನಿಮಿಷ ಆಗಿರಬಹುದು. 5 ರಿಂದ 10 ನಿಮಿಷ ಆಗಿರಬಹುದು. ಅದಕ್ಕೆ ವಿಧಿಗಳು ತುಂಬ ಇರ್ತವೆ. ಮೊದಲು ಪ್ರಾಣಾಯಾಮ ಮಾಡಬೇಕಾಗ್ತದೆ, ಧ್ಯಾನ ಮಾಡಬೇಕಾಗ್ತದೆ, ನಂತರ ಆ ಒಂದು ಸೈಕಿಕ್ ಪವರ್ನ ಬರಹಾಗೆ ಮಾಡ್ಕೋಬೇಕಾಗ ಇವೆಲ್ಲ ಇರ್ತದೆ. ಅದಕ್ಕೂ ಆಮೇಲೆ ಹೇಳ್ತೀನಿ ನನಗೆ. ಕೊನೆಗೆ 5 ರಿಂದ 10 ನಿಮಿಷ ಹಾಗೆ ನನ್ನ ತಲೆ ನಾನೇ ಅಬ್ಸರ್ವ್ ಮಾಡ್ತಿರೋ ಸಂದರ್ಭದಲ್ಲಿ ಕಾಂತಿ ವಲಯ ಸ್ಪಷ್ಟವಾಗಿ ಗೋಚರವಾಯಿತು. ತಲೆ ಸುತ್ತ ಸ್ವಲ್ಪ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಬಣ್ಣಗಳು ಸ್ವಲ್ಪ ಬದಲಾವಣೆ ಆಗೋದು, ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಮಾಡ್ತಿದ್ದ ಸಂದರ್ಭದಲ್ಲಿ ಹಾಗೆಯೇ ಅಕುಂಠಿತ ದೀಕ್ಷೆಯಿಂದ ದೆವ್ವಗಳನ್ನ ಆಹ್ವಾನ ಮಾಡಿದೆ. ನನ್ನ ಸುತ್ತಲಿನ ದೆವ್ವಗಳನ್ನ ಆಹ್ವಾನ ಮಾಡಿದೆ. ದೆವ್ವಗಳ ಕುರಿತು ನಿಮ್ಗೊಂದು ಮಾತು ಹೇಳಿ ಆಮೇಲೆ ನೀವು ಮುಂದುವರಿಸ್ತೀನಿ. ಬಹುತೇಕ ನಮ್ಮ ಸುತ್ತ ದೆವ್ವಗಳು ಇದ್ದೇ ಇರ್ತವೆ. 24 ಅವರ್ಸ್ ಇರ್ತಾವೆ ಅಂತ ಹೇಳಿಕ್ಕೆ ಬರಲ್ಲ, ಬಟ್ ಇರೋ ಸಂದರ್ಭ ಅಂತೂ ಜಾಸ್ತಿನೇ ಇರ್ತದೆ ದೆವ್ವಗಳು. ಅದು ಆ ದೆವ್ವಗಳ ಕುರಿತು ಆಮೇಲೆ ಹೇಳ್ತೀನಿ ನಾನು ಯಾವ ಥರ ನಾವು ಕಂಡುಹಿಡಿಬೋದು ಅಂತ. ಅಂಥ ಸಂದರ್ಭದಲ್ಲಿ ಆ ದೆವ್ವಗಳನ್ನ ಆಹ್ವಾನ ಮಾಡಿದೆ ಸಂಪೂರ್ಣವಾಗಿ. ನಾನು ನಿಮ್ಮನ್ನು ನೋಡೋಕ್ಕೆ ಬಯಸ್ತಾ ಇದ್ದೀನಿ, ನಿಮಗೆ ನಾನು ಶತ್ರು ಅಲ್ಲ. ಆ ಥರ ನನಗೆ ನಮ್ಮ ಸ್ನೇಹಿತರನ್ನು ಯಾವ ಥರ ಕರಿತೀವೋ ಆ ಥರ ನಾನು ಮಾನಸಿಕವಾಗಿ ದೆವ್ವಗಳನ್ನ ಕರೆದೆ. ನಮ್ಮ ಸ್ನೇಹಿತರನ್ನು ನೀವು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆ ಊಟ ಮಾಡ್ಕೊಂಡು ಹೋಗಿ ಬನ್ನಿ, ಗಂಡ ಹೆಂಡತಿ ಜೊತೆ ಬನ್ನಿ, ಮಕ್ಕಳ ಜೊತೆ ಬನ್ನಿ ಅಂತ ನಾವು ಹೆಂಗೆ ಪ್ರೀತಿಯಿಂದ ಕರಿತೀವಲ್ಲ, ಆ ಥರ ಪ್ರೀತಿಯಿಂದ ದೆವ್ವಗಳನ್ನ ಮಾನಸಿಕವಾಗಿ ಆಹ್ವಾನ ಮಾಡಿದೆ. ಇಲ್ಲಿ ಮತ್ತೊಮ್ಮೆ ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ, ನಾವು ಸಿನಿಮಾದಲ್ಲಿ ನೋಡೋ ಹಾಗೆ ದೆವ್ವಗಳು ಕ್ರೂರಿಗಳಲ್ಲ, ಭಯಾನಕವಾಗಿರ್ತಕ್ಕಂಥ ಆಕೃತಿ ಇರುವುದಿಲ್ಲ. ಬಹುತೇಕ ಅವುಗಳಿಗೆ ಉದ್ವೇಗ ಇರುವುದೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ನಾವೇನು ಭಾವೋದ್ವೇಗ ನೋಡ್ತೀವಿ ದೆವ್ವಗಳಲ್ಲಿ, ಆ ಉದ್ವೇಗ ಇರುವುದಿಲ್ಲ. ರೇರ್ ಕೇಸ್, 1000ಕ್ಕೋ 10,000ಕ್ಕೋ ಒಂದು ದೆವ್ವಕ್ಕೆ ಮಾತ್ರ ಉದ್ವೇಗ ಇರ್ತದೆ. ತುಂಬ ರೇರ್ ಕೇಸ್ ಅದು. ಬಹುತೇಕ ನಾವು ಯಾವುದೇ ಭಾವೋದ್ವೇಗ ಇಲ್ಲದ ರೀತಿಯಲ್ಲೇ ದೆವ್ವಗಳನ್ನ ಕರೀಬೋದು. ಅವು ನಮಗೆ ಅಪಾಯಕಾರಿ ಅಲ್ಲ. ಇದೊಂದು ನಮಗೆ ಯಾವುದೇ ಕಾರಣಕ್ಕೂ ಅಪಾಯವನ್ನು ಉಂಟು ಮಾಡುವ ರೀತಿಯಲ್ಲಿ ಅದರ ವರ್ತನೆ ಇರುವುದಿಲ್ಲ. ಇದು ಭಾಳ ಮುಖ್ಯ. ಇರಲಿ, ಸರಿ, ಅದು ಬೇಡ. ಆ ಥರ ಆಹ್ವಾನ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಕನ್ನಡಿಯಲ್ಲಿ ಮತ್ತೊಂದು ಚಿಕ್ಕ ದೀಪ, ಅಂದರೆ ಬೆಳಕು, ದೀಪ ರೀತಿಯಲ್ಲಿರ್ತಕ್ಕ ಸಣ್ಣ ಬೆಳಕು ಹೇಳ್ತೇನೆ ನಾನು, ನನ್ನ ಆ ಕಾಂತಿ ವಲಯ ಒಳಗೆ ಬರ್ತಾ ಇತ್ತು. ನನ್ನಲ್ಲಿರ್ತಕ್ಕಂಥ ಕಾಂತಿ ವಲಯದೊಳಗೆ ಬರುವ ರೀತಿಯಲ್ಲಿ ನನಗೆ ಗೋಚರವಾಗ್ತಾ ಇತ್ತು. ಚಿಕ್ಕ ಬೆಳಕು, ಚಿಕ್ಕ ದೀಪದಂತಹ ಒಂದು ಬೆಳಕು. ಆ ಬರುವ ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ಪದೇ ಒಂದು ಮಾತು ಹೇಳ್ತೀನಿ. ನಾನು ಹೇಳೋ ಪ್ರತಿಯೊಂದು ಮಾತು ವೈಜ್ಞಾನಿಕವೇ. ಈಗ 2 ವಿಚಾರ ನಿಮ್ಗೆ ಹೇಳಬೇಕಾಯಿತು, ಇದಕ್ಕಿಂತ ಮುಂಚೆ ಹೇಳಿಲ್ಲ. ಒಂದು, ಆ ಕಾಂತಿ ಒಳಗೆ ಯಾವ ಥರ ಕಂಡು ಹಿಡಿದ್ರು ಅಂತ ಒಂದು ಮಾತು. ಆ ನೆಗೆಟಿವ್ ಫೋರ್ಸನ್ನು ಇವತ್ತು ಕಂಡುಹಿಡಿಯೋ ಸಾಧನೆ ನಮ್ಮ ಹತ್ರ ಇದಾವೀಗ ಆಲ್ರೆಡಿ ವೈಜ್ಞಾನಿಕವಾಗಿ. ಅವ್ರು ಇದಾದ ಕುರಿತು ಆಮೇಲೆ ಹೇಳ್ತೀನಿ. ಅದರಿಂದ ಇದೇನು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಇದರಲ್ಲಿ, ಬಿಡಿ. ಆ ಚಿಕ್ಕ ಬೆಳಕನ್ನು ನೋಡ್ತಾ ಇದ್ದೆ. ನನಗೆ ಮೈಯೆಲ್ಲ ರೋಮಾಂಚವಾಗ್ತಿತ್ತು, ಕೂದಲೆಲ್ಲ ನೆಟ್ಟಗಾಗ್ತಿದ್ವು. ಅವೆಲ್ಲ ನನಗೆ ಆಲ್ರೆಡಿ ಗೊತ್ತಿತ್ತು. ಅದರಿಂದ ಏನು ಭಯ ಆಗಲಿ ಆಶ್ಚರ್ಯ ಆಗಲಿ ಏನೂ ಆಗಲಿಲ್ಲ, ಸಂತೋಷ ಆಗ್ತಿತ್ತು. ಓಹೋ, ದೆವ್ವ ಬರ್ತಿದೆ ಅಂತ. ಬಟ್ ನಾನು ಏನು ಕಾನ್ವರ್ಸೇಷನ್ ಮಾಡಲಿಲ್ಲ. ಕಾನ್ವರ್ಸೇಷನ್ ಅದು ಆ ದೆವ್ವದ ಮಾತನಾಡೋ ರೀತಿಯೇ ಬೇರೆ ಥರ ಇರ್ತದೆ. ಆ ಥರ ನಾನು ಮಾಡಲಿಲ್ಲ. ಅವ್ರು ಬರ್ತಿತ್ತು, ಬದಲಿ ಹತ್ರ ಕಾಯ್ತಿದ್ದೆ. ಅದೇ ಸಂದರ್ಭದಲ್ಲಿ ಜೋರಾಗಿ ಯಾರೋ ಬಂದು ಬಾಗಿಲು ತಟ್ಟಿದ್ರು. ನನಗೆ ಭಾಳ ನಿರಾಶೆ ಆಯಿತು. ಅದು ಅದೃಶ್ಯ ಆಗಿಬಿಡ್ತು. ಮತ್ತು ಟ್ರೈ ಮಾಡಿದೆ, ಸಿಗಲಿಲ್ಲ. ಬಾಗಿಲು ತೆಗೆದೇ ಬಿಡಿ, ಅಲ್ಲಿಗೆ ದೆವ್ವದ ಕಥೆ ಮುಗಿದೋಯ್ತು. ಹೆಂಗಂದರೆ ಮನೆ ಬಾಗಿಲ ಹತ್ರ ಬಂದಿರ್ತಕ್ಕಂಥ ಅತಿಥಿ ಇದಕ್ಕಿದ್ದಂಗೆ ಓಡೋದಂಗೆ. ನಾನೇನು ಕಾನ್ವರ್ಸೇಷನ್ ಮಾಡಲಿಲ್ಲ, ನಾನು ಮಾತಾಡಲಿಲ್ಲ. ಅದು ಯಾರು ನನಗೆ ಗೊತ್ತಿಲ್ಲ. ಇದು 2ನೇ ಪ್ರಯತ್ನ. ಅಂದರೆ ಏನು, ಮೊದಲನೇ ಪ್ರಯತ್ನದಲ್ಲಿ ಶೂನ್ಯ, 2ನೇ ಪ್ರಯತ್ನದಲ್ಲಿ
ಸ್ವಲ್ಪ ಹತ್ತಿರ ಬಂತು, ಅದು ಬಂದಂತೂ ವಿಫಲವಾಯ್ತು ಅದು. ಸೊ ಇದು ನನ್ನ 2ನೇ ಪ್ರಯತ್ನದ ಕಥೆ. ಅದು ಮುಂದುವರೆದ ಭಾಗ ಹೇಳ್ತೀವಿ. ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ, ನಾನು ಹೇಳ್ತಾ ಎಲ್ಲ ಸೈಂಟಿಫಿಕ್ ಆಗಿ ಮಾತಾಡ್ತೀನಿ ಇರಲಿ. ಈಗ ಅದು ವಿಚಾರ ಬಿಟ್ಟು ನಾನು 3ನೇ ವಿಚಾರ ಬರ್ತೀನಿ. ಈಗ ನಮ್ಮ ಮಾಮೂಲಿ ಎಂದಿನಂತೆ ಈ 3 ದಿನಗಳ ಉಪವಾಸ ದೀಕ್ಷೆ ನಾನು ಮಾಡ್ತೀನಿ ಸಮಾಜಕ್ಕೋಸ್ಕರ. ಆರೋಗ್ಯದಲ್ಲಿ ಒಂದು ಕ್ರಾಂತಿಕಾರಿ ನಿರ್ಧಾರಗಳಿವು. ಸರ್ಕಾರ ಗಮನ ಸೆಳೀತಾ ಇದ್ದೀವಿ, ಪತ್ರಕರ್ತರ ಗಮನ ಸೆಳೀತಾ ಇದ್ವಿ, ಮೆಡಿಕಲ್ ಕಾಲೇಜಿನ ಎಕ್ಸ್ಪರ್ಟ್ಸನ್ನು ಕರೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇದು ಈ ಜನಜಾಗೃತಿ ಕಾರ್ಯಕ್ರಮ ಇದು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲವನ್ನು ಬಯಸ್ತಾ ಇದ್ದೀನಿ. ಯಾವ ಥರ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ, ಕಾಮೆಂಟ್ ಮಾಡುವ ಮೂಲಕ, ಶೇರ್ ಮಾಡುವ ಮೂಲಕ ನನಗೆ ಬೆಂಬಲಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ವಂದನೆ.